ಬಿಜಾಪುರದ ನಗರ ಶಾಸಕರಾದಂತ ಬಸನಗೌಡ ಪಾಳ್ಯ ಯತ್ನಾಳ್ರು, ಪಕ್ಷೇತರ ಶಾಸಕರಾದಂತ ಬಸನಗೌಡ ಪಾಳ್ಯ ಯತ್ನಾಳ್ರು ಮೇಲಿನ ಮೇಲೆ ನಮ್ಮ ರಾಜ್ಯದ ಅಧ್ಯಕ್ಷರಾದಂತ BY ವಿಜಯೇಂದ್ರ ಅವರಿಗೂ ಮತ್ತು ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಂತ BS ಯಡಿಯೂರಪ್ಪನವರಿಗೆ ಬಹಳ ಹಗುರವಾಗಿ ಮಾತನಾಡ್ತಾರೆ. ಈ ರೀತಿ ಬಸನಗೌಡರ ವರ್ತನೆ ನಾನು ಖಂಡಿಸ್ತಾ ಇದ್ದೀನಿ ಇವತ್ತು. ಯಾಕಂದ್ರ BY ವಿಜಯೇಂದ್ರ ಅವರ ಬೆಳವಣಿಗೆ ಮತ್ತು ಜನಪ್ರಿಯತೆಯನ್ನು ಸಹಿಸಲಾಗದೆ ಇವತ್ತು ವಿನಾಕಾರಣ ಟೀಕೆ ಮಾಡ್ತಕ್ಕಂಥದ್ದು. ಈ ರೀತಿ ಟೀಕೆ ಮಾಡಿ BSY ಮತ್ತು BY ವಿಜಯೇಂದ್ರ ಅವರ ಏನು ವರ್ಚಸ್ ಕಮ್ಮಿ ಮಾಡ್ಬೇಕಂತ ಏನು ತಲೆಯಾಗದ, ಅದರಿಂದ ಹೊರಗೆ ಬರ್ರಿ ನೀವು. ಅದು ಸಾಧ್ಯ ಆಗುದಿಲ್ಲ. ಈಗ ಅವ್ರು ರಾಜ್ಯಾಧ್ಯಕ್ಷರಾಗ್ಬಿಟ್ಟಾರ, ನೀವು ಮೇಲಿನ ಮೇಲೆ ನಾನು ಮುಖ್ಯಮಂತ್ರಿ ಅಂತ ಹೇಳ್ತೀರಿ. ಮುಖ್ಯಮಂತ್ರಿ ಆಗ್ಬೇಕಂದ್ರ ಮಾರ್ಗಗಳಿರ್ತಾವ, ಆ ಮಾರ್ಗದಿಂದ ಹೋದ್ರೆ ಮುಖ್ಯಮಂತ್ರಿ ಆಗ್ತೀರಿ. ನೀವು ಈ ರೀತಿ ನಿಮ್ ವರ್ತನೆಯಿಂದ ನೀವು ಮುಖ್ಯಮಂತ್ರಿ ಆಗಿ ಸಾಧ್ಯ ಅದಾನು? ಇದು ಹಾಸ್ಯಾಸ್ಪದ ಆಗಕತ್ತ ನೀವು ಮಾತನಾಡ್ತಕ್ಕಂಥ ಮಾತು. ಇವತ್ತು BY ವಿಜಯೇಂದ್ರ ಅವರು ಅದು ಸಮೀಪ ಬಂದ್ಬಿಟ್ಟಾರೆ ಈಗ ಮುಖ್ಯಮಂತ್ರಿ ಸ್ಥಾನ, ರಾಜ್ಯದ ಅಧ್ಯಕ್ಷರಾಗ್ಯಾರ. ನೀವು ಸಾಕಷ್ಟು ಇಬ್ರು ನಾಯಕರಿಗೆ ಮಾತನಾಡಿದ್ರು ಕೂಡ ಅವ್ರು ತಮಗೆ ಒಳ್ಳೇದಾಗ್ಲಿ ಅಂತಕ್ಕಂಥ ಮಾತನ್ನು ಹೇಳಿದಾಗ್ರೆ ನಿಮ್ ಮನಸ್ಸು ಕರಗಬೇಕಲ್ರಿ ಜನರೇ. ಅದೆಲ್ಲ ಇದನ್ನ ನೋಡಿದಾಗ ಈಗ ನೀವು ಒಂದು 10 ಸಲ ಸುಳ್ಳನ್ನು ಹೇಳಿ ಅದೇನಾರ ಕರೆ ಮಾಡ್ಬೇಕಂತ ನೀವು ಹೊಂಟಿಲ್ಲ, ಸಾಧ್ಯ ಇಲ್ಲ. ಇವತ್ತು ನಮ್ಮ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದ್ದಾಗ ಬಹಳಷ್ಟು ಜನಸ್ನೇಹಿ ಕಾರ್ಯಕ್ರಮ ಕೊಟ್ಟಾರ. ಅವರು ಜನರ ಹೃದಯದಲ್ಲಿದಾರ BS ಯಡಿಯೂರಪ್ಪನವ್ರು. ಅವ್ರ ಬಗ್ಗೆ ಏನ್ ನೀವು ಅವರ ನೆರಳಲ್ಲೇ ಬೆಳೆದವ್ರಿದ್ದೀರಿ. ಈ ಮಟ್ಟಕ್ಕೆ ಬರ್ಬೇಕ ನೀವೇ ಸಾಕಷ್ಟು ಹೇಳ್ಕೊಂಡಿರಿ. ಆ ವಿಡಿಯೋಗಳು ಸಾಕಷ್ಟು ತಮ್ಮ ವಿರುದ್ಧ ವೈರಲ್ ಆಗ್ತಿರ್ತಾವ. ನಾವು ಉಚ್ಚಾಟನೆಯಾದಾಗ ನಮ್ಗೆ BS ಯಡಿಯೂರಪ್ಪನವ್ರನ್ನ ನಾನು ಮಳ್ಳಿ ಪಕ್ಷ ಕರ್ಕೊಂಡು ಬಂದ್ರು ಅಂತ ಹೇಳೋರು ನೀವೇ. ಈಗ ಸಂದರ್ಭ ಅನುಸಾರವಾಗಿ ಮಾತಿನ ಬದಲಾವಣೆ ಮಾಡ್ತಿರ್ಲ, ಇದು ನಿಮ್ಮ ವ್ಯಕ್ತಿತ್ವಕ್ಕೆ ಅದು ಸರಿ ಅಲ್ಲ ಅಂತಕ್ಕಂಥ ವಿಚಾರವನ್ನು ಹೇಳುವ ಮೂಲಕ ಇವತ್ತು ನಮ್ಮ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದ್ದಾಗ ಎಂತ ಯೋಜನೆ ಕೊಟ್ರು. ಹೆಣ್ಣು ಮಕ್ಕಳ ಭ್ರೂಣ ಹತ್ಯೆ ತಡೆಯಕ್ಕೆ, ಬಡ ಹೆಣ್ಣು ಮಕ್ಕಳ ಭವಿಷ್ಯವನ್ನ ಭದ್ರ ಮಾಡ್ಲಿಕ್ಕೆ ಭಾಗ್ಯಲಕ್ಷ್ಮಿ ಯೋಜನೆ ಕೊಟ್ಟಾರ. ಅದನ್ನ ಜನಸಾಮಾನ್ಯರ ಬಳಕೆ ಮಾಡ್ಕೊಂಡಾರ. ಇವತ್ತು ಭಾರತ ದೇಶದಲ್ಲಿನ ರೈತರಿಗಾಗಿ ಕೃಷಿ ಬಜೆಟ್ ಅನ್ನು ಮಂಡಿಸಿದವರು ಕೀರ್ತಿ ಕೂಡ ಅವ್ರಿಗೆ ಅದ. ಅದೇ ರೀತಿ ಈ ಬಡ ಮಕ್ಕಳು ಶಾಲೆಯಿಂದ ಉಳಿಯಬಾರದ ತಿರುಗಿಸಿಂದ ಸೈಕಲ್ ವಿತರಣೆ ಮಾಡುವ ಮೂಲಕ ಬಹಳಷ್ಟು ಮಕ್ಕಳನ್ನ ಶಾಲೆಗೆ ಬರುವ ಹಾಗೆ ಮಾಡಿದಾರ. ವಯೋವೃದ್ಧರಿಗೆ ಸಂಧ್ಯಾ ಸುರಕ್ಷಾ ಯೋಜನೆ ಕೊಟ್ಟಿದ್ದಾರೆ. ಹೈನುಗಾರಿಕೆ ಉತ್ತೇಜನ ಮಾಡ್ಲಿಕ್ಕೆ ಪ್ರತಿ ಲೀಟರ್ ಹಾಲಿಗೆ ಹೆಚ್ಚುವರಿ ಸರ್ಕಾರದ ಪ್ರೋತ್ಸಾಹನ ಕೊಡುವ ಮೂಲಕ ಆ ಕೆಲಸನೂ ಕೂಡ ಮಾಡಿದಾರ. ತಾಯಂದಿರ ನವಜಾತ ಶಿಶುಗಳ ಆರೋಗ್ಯ ರಕ್ಷಣೆ ಕೂಡ ಮಾಡ್ಲಿಕ್ಕೆ ಮಳ್ಳಿ ಕಿಟ್ ಅನ್ನು ಕೊಟ್ಟರು. ಸಮಾಜದ ಅಂಚಿನಲ್ಲಿರ್ತಕ್ಕಂಥ ಆರ್ಥಿಕವಾಗಿ ಹಿಂದುಳಿದ ಸಮುದಾಯಗಳ ಅಭಿವೃದ್ಧಿಗಾಗಿ BS ಹಲವು ನಿಗಮಗಳನ್ನು ಸ್ಥಾಪಿಸಿದ. ಇವತ್ತು ಮರಾಠ ಅಭಿವೃದ್ಧಿ ಪ್ರಾಧಿಕಾರ ಇರ್ಬೋದು, ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಇರ್ಬೋದು, ಕಾಡುಗೊಲ್ಲ ಅಭಿವೃದ್ಧಿ ನಿಗಮ ಇರ್ಬೋದು, ಅದೇ ರೀತಿ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಇರ್ಬೋದು. ಇದರ ಜೊತೆಗೆ ಆರ್ಯ, ಈಡಿಗ, ವಿಶ್ವಕರ್ಮ, ಸವಿತಾ ಸಮಾಜ, ಮಡಿವಾಳ ಸಮಾಜ ಸೇರಿದ ಹಲವಾರು ಸಮುದಾಯಗಳಿಗೆ ವಿಶೇಷ ಅನುದಾನವನ್ನು ಕೂಡ ಅವ್ರು ಕೊಟ್ಟಿದ. ಇವತ್ತು BS ಯಡಿಯೂರಪ್ಪನವರು ರಾಜ್ಯದಲ್ಲಿ ಪ್ರಬಲ ಲಿಂಗಾಯತ ನಾಯಕರಾಗಿ ಗುರುತಿಸಿಕೊಂಡಿದ್ರು ಕೂಡ ಅವರ ಆಡಳಿತಾತ್ಮಕ ನಿರ್ಧಾರಗಳು ಹೆಂಗಿರ್ತಿದ್ವು ಅಂದ್ರೆ ಜಾತ್ಯತೀತವಾಗಿರ್ತಿದ್ವು. ಮಾತ್ರ ನೋಡ್ಕೊಳ್ಳಿಲ್ಲ. ದಲಿತ ಸಮುದಾಯದ ಮಾದರ ಚೆನ್ನೈ ಸ್ವಾಮೀಜಿಯ ಮಠ ಕೂಡ ಅನುದಾನ ಕೊಟ್ರು. ವಾಲ್ಮೀಕಿ ಮಠ ಕೂಡ ಅನುದಾನ ಕೊಟ್ರು. ಕುರುಬ ಸಮಾಜದ ಕನಕ ಗುರುಪೀಠ ಕೂಡ ಸಾಕಷ್ಟು ಅನುದಾನ ಕೊಟ್ರು. ಒಕ್ಕಲಿಗರ ಆದಿಚುಂಚನಗಿರಿ ಮಠ ಕೂಡ ಅನುದಾನ ಕೊಡುವ ಮೂಲಕ ಹೀಗೆ ಹಲವಾರು ಸಮುದಾಯಗಳ ಮಠಗಳಿಗೆ ಶೈಕ್ಷಣಿಕವಾಗಿ ದಾಸೋಹ ಕಾರ್ಯಗಳಿಗೆ ಕೋಟ್ಯಾಂತರ ರೂಪಾಯಿನ ಅನುದಾನ ಕೊಟ್ರು. ಇವತ್ತು ಭಾಗ್ಯಲಕ್ಷ್ಮಿ ಇರ್ಬೋದು, ಸೈಕಲ್ ವಿತರಣೆ ಇರ್ಬೋದು, ಅಲ್ಲಿ ಜಾತ್ಯತೀತವಾಗಿನ ಕೆಲಸ ಮಾಡಿದ. ಎಲ್ಲ ಜಾತಿಯ ಬಡವರಿಗೆ ಆ ಕೆಲಸವನ್ನು ಮಾಡಿದಾರ. ಇವತ್ತು CM ಇದ್ದಾಗ, ವಿರೋಧ ಪಕ್ಷ ನಾಯಕ ಇದ್ದಾಗ ದಲಿತ ಕೇರಿಗಳಿಗೆ ಪ್ರವಾಸ ಮಾಡುವ ಮೂಲಕ, ದಲಿತ ಮನೆಯಲ್ಲಿ ಊಟ ಮಾಡುವ ಮೂಲಕ ಈ ದಲಿತರ ವಿರೋಧಿ ಒಂದು ಸಂದೇಶವನ್ನು ಕೂಡ ಅದರ ರಾಜ್ಯಕ್ಕೆ ಕೊಟ್ಟಿದ. ಈ ರೀತಿ BS ಯಡಿಯೂರಪ್ಪನವ್ರು ಮಾಡಿದಂತ ಸಾಧನೆಗಳು ಸಾಕಷ್ಟು ಇದಾವ. ಆದ್ರೆ ಇನ್ನ ರಾಜ್ಯದ ಅಧ್ಯಕ್ಷರಂತ BY ವಿಜಯೇಂದ್ರ ಬಗ್ಗೆನೂ ಕೂಡ ಬಹಳ ಸರಳವಾಗಿ ಮಾತನಾಡ್ತಾರೆ. BY ವಿಜಯೇಂದ್ರ ಅವರು ರಾಜ್ಯದ ಅಧ್ಯಕ್ಷರಾಗಬೇಕಾದ್ರೆ ಅವ್ರು ಯಡಿಯೂರಪ್ಪನ ಮಗ ಗುರುತಿಸಿಲ್ಲ. ಅವ್ರಿಗೆ ಸಾಕಷ್ಟು ಟಾಸ್ಕ್ ಗಳನ್ನ ಸ್ವೀಕರಿಸಿ ಅದ್ರಲ್ಲಿ ಗೆಲುವು ಕಂಡಿದ್ದಾರೆ. ಇವತ್ತು ಮಂಡ್ಯದ KR ಪೇಟೆ ಇರ್ಬೋದು, ಇವತ್ತು ತುಮಕೂರಿನ ಸಿರಾ ಇರ್ಬೋದು,
ಆ ಚುನಾವಣೆಯನ್ನ ಗೆದ್ದು ಅಲ್ಲಿ ಯಾವ ಭಾರತೀಯ ಜನತಾ ಪಕ್ಷ ಅಲ್ಲಿ ಅರಿಸಿ ಒಮ್ಮೆ ಗೆಲುವಾಗಿದ್ದಿಲ್ಲ. ಅಂತ ಕ್ಷೇತ್ರಗಳಲ್ಲಿ ಗೆಲುವು ಮಾಡುವ ಮೂಲಕ ಈ ಸಾಕಷ್ಟು ಅವರು ಒಮ್ಮೆಲೆ ಬಂದು ರಾಜ್ಯಾಧ್ಯಕ್ಷ ಆಗಿಲ್ಲ. ಯುವ ಮೋರ್ಚಾದಲ್ಲಿ ಕೆಲಸ ಮಾಡಿದಾರ, ರಾಜ್ಯದ ಉಪಾಧ್ಯಕ್ಷ ಕೆಲಸ ಮಾಡಿದಾರ. ಈ ರೀತಿ ಅವರ ಹೋರಾಟದ ಒಂದು ಗುರುತಿಸಿ ನಮ್ಮ ಭಾರತೀಯ ಜನತಾ ಪಕ್ಷ ಹೈಕಮಾಂಡ್ ಅವರಿಗೆ ರಾಜ್ಯದ ಅಧ್ಯಕ್ಷ ಮಾಡಿದಾರ. ಅವರು ಅಧ್ಯಕ್ಷ ವಹಿಸ್ತಕ್ಕಂಥ 2024ರಲ್ಲಿ ನಮ್ಮ ಲೋಕಸಭಾ ಚುನಾವಣೆಯಲ್ಲಿ NDA ಮೈತ್ರಿಕೂಟದೊಂದಿಗೆ 19 ಸೀಟ್ ಗೆಲ್ಲಬೇಕಾದ್ರ ಅವರ ಹೋರಾಟಗಳು ಕೂಡ ಬಹಳ ಅದ, ಅವ್ರ ಪ್ರಯತ್ನ ಕೂಡ ಪಾತ್ರನು ಕೂಡ ಬಹಳ ಅದ. ಅದ್ರ ಜೊತೆಗೆ ಮಹರ್ಷಿ ವಾಲ್ಮೀಕಿ ಪಗಡಗಳ ಕೋಟ್ಯಾಂತರ ರೂಪಾಯಿಗಳ ಭ್ರಷ್ಟಾಚಾರವನ್ನು ತೆಗೆದಿರಬಹುದು. ಮೂಡ ಹಗರಣದಲ್ಲಿ ಎಂತ ಹೋರಾಟ ಮಾಡಿದ್ರು ಸರ್ ಮೈಸೂರು ಚಲೋ, ಅದು ಹಿಸ್ಟ್ರಿ ಆಗಿದೆ ಹೋರಾಟ. ಅದು ಆ ಹೋರಾಟದ ಪ್ರತಿಫಲನ ರಾಜ್ಯದ ಮುಖ್ಯಮಂತ್ರಿಗಳು ಸೈಡ್ ಹೊರಗೆ ವಾಪಸ್ ಕೊಡ್ಬೇಕಾಯ್ತು. ಇನ್ನೊಂದು ಅತಿವೃಷ್ಟಿ ಆದಾಗ ಎಲ್ಲ ರಾಜ್ಯ ಎಲ್ಲೆಲ್ಲಿ ಅತಿವೃಷ್ಟಿ ಆಗಿದೆ ಅಲ್ಲಿ ತಂಡಗಳನ್ನ ರಚಿಸಿ ಅಲ್ಲೆಲ್ಲ ಮಠಮಾನ್ಯಗಳೆಲ್ಲ ಎಲ್ಲರಿಗೂ ರೈತರಿಗೆ ಹೆಲ್ಪ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ರು. ಅದೇ ವಿಶೇಷವಾಗಿ ಬಿಜಾಪುರದಲ್ಲಿ ದ್ರಾಕ್ಷಿ ಬೆಳೆಗಾರರು ಇನ್ಶೂರೆನ್ಸ್ ಪ್ರೀಮಿಯಂ ಕಟ್ಟಿದ್ರು ಕೂಡ 4 ತಿಂಗಳ ಲೇಟ್ ಆದ್ರೂ ಕೂಡ ಅವ್ರಿಗೆ ಮೇ ಬರ್ತಾ ಇರ್ಲಿಲ್ಲ. ಅದು ವಿಶೇಷವಾಗಿ ನಮ್ಮ ಬಬಲೇಶ್ವರ ಮತಕ್ಷೇತ್ರ ಮತ್ತಲ್ಲಿ ಬಬಲೇಶ್ವರ ತಿಕೋಡ ತಾಲೂಕಲ್ಲಿ ಮ್ಯಾಕ್ಸಿಮಮ್ ರೈತರಲ್ಲಿ ಅಲ್ಲಿ ವಿಮೆ ಪಡಿಬೇಕಾಗಿತ್ತು. 4 ತಿಂಗಳವರೆಗೆ ಮಾಡ್ಲಿಲ್ಲ. ನಮ್ಮ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರು ನಾವು ಚರ್ಚೆ ಮಾಡಿದಾಗ ಕರೆ ಕೊಟ್ಟರು, ನಮ್ಮ ರಾಜ್ಯದಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ಹೋರಾಟ ಮಾಡ್ರಿ. ನನ್ನ ಜನಾರ್ದನ್ ರೆಡ್ಡಿ ಅವರು, ನಮ್ಮ ಶಾಸಕ ಜನಾರ್ದನ್ ರೆಡ್ಡಿ ಅವ್ರನ್ನ ಉಸ್ತುವಾರಿ ಕಳಿಸಿದ್ರು. ಇಲ್ಲಿ ನಾ ಯಾವಾಗ ರೈತ ಹೋರಾಟ ಚರ್ಚೆ ಆಯ್ತು, ಅದ್ರ ಮೊದಲನೇ ದಿನನೇ ಸುಮಾರು 17,000 ರೈತರು ಪ್ರೀಮಿಯಂ ಕಟ್ಟಿದ್ರು. ನಾವು ಹೋರಾಟ ಮಾಡುತ್ತೀವತ್ತು ಗೊತ್ತಾದ ಮೊದಲನೇ ದಿನನೇ ಸುಮಾರು 15,000 ಮೇಲ್ಪಟ್ಟ ರೈತರಿಗೆ ಅವತ್ತ ವಿಮೆ ಹಣವನ್ನು ಬಿಡುಗಡೆ ಮಾಡಿದಂತ ಕೀರ್ತಿ ಬಿಜಾಪುರ ಜಿಲ್ಲೆಯ ನಮ್ಮ ರಾಜ್ಯ ಜಿಲ್ಲಾ ಅಧ್ಯಕ್ಷರಿಗೂ ಮತ್ತೆ ಈ ಬಿಜಾಪುರ ಜಿಲ್ಲೆ ಎಲ್ಲ ಪದಾಧಿಕಾರಿಗಳಿಗೂ ನಮ್ಮ ರೈತ ಮೋರ್ಚಾ ಕೂಡ ಸಲ್ತದ. ಈ ರೀತಿ ಒಳ್ಳೆಯ ಕೆಲಸ ಮಾಡತಕ್ಕಂತ ಇವತ್ತು ನಮ್ಮ ವಿಜಯೇಂದ್ರನಿಗೆ ನೀವು ಈ ರೀತಿ ಮಾತನಾಡಿ ನಿಮ್ಮ ವ್ಯಕ್ತಿತ್ವವನ್ನು ನೀವು ಕಡಿಮೆ ಮಾಡ್ಕೋತೀರಿ ಅಂತಕ್ಕಂಥ ಮಾತನ್ನು ಕೂಡ ನಾ ಗೌಡ್ರಿಗೆ ಹೇಳ್ಬೇಕಾಗತ್ತೆ. ಯಾಕಂದ್ರ ಇವತ್ತ ಇಷ್ಟು ನೀವು ಗೌಡ್ರಿಗೆ ಹೇಳುವುದೇನಂದ್ರ ಇನ್ನೊಂದು ವಿಷಯ ನಾ ಚರ್ಚೆ ಮಾಡ್ತೇನೆ. ಸಾಕಷ್ಟು ನೀವು ನಾವು ಇವತ್ತು ಈ ಮಟ್ಟಕ್ಕೆ ಬೆಳಿಬೇಕಾದ ನಮ್ಮ ಪಕ್ಷದ ಕಚೇರಿಲಿ ನೀವು 10 ಉಪ್ಪಿಟ್ಟು ಮಾಡಿಸ್ತೀರಿ, 10 ಮಂದಿಗೆ ಸಾಲು ಅಂತಕ್ಕಂಥ ಮಾತನ್ನು ಹೇಳ್ತೀರಿ. ಒಂದ್ಸಲ ಅಂದ್ರಿ ಅತ್ನ ಬಿಟ್ಟಿದ್ದು ಹೋಗ್ಲಿತ್ತೇಶನ್ ಅದೇ ಮಾತನ್ನು ರಿಪೀಟ್ ಮಾಡಕೈತಿರಿ 3-4 ಸಲ ಆತ. ನೀವು ತಲೆಯಾಗ ಏನದ ಅಂದ್ರ ಒಂದ್ ಸುಳ್ಳನ್ನು ಬಹಳ ಸಲ ಹೇಳಿ ಕರೆ ಮಾಡ್ಬೇಕಂತ ತಿಳ್ಕೊಂಡೆ. ನಾ ಇದಕ್ಕೆ ಉತ್ತರ ಕೊಡಬಾರ್ದತ್ ಮಾಡಿದ್ನಿ. ನನಗೂ ಬಹಳ ಜನ ಕೇಳಿದ್ರು. ಆದ್ರೆ ನಾ ಉತ್ತರ ಯಾಕೆ ಕೊಡ್ಲಿಲ್ಲ ಅಂದ್ರ ನಮ್ಮ ಪತ್ರಿಕಾ ಮಾಧ್ಯಮ ಅನ್ನೋದು ಬಹಳ ದೊಡ್ಡ ಶಕ್ತಿ ಅದ ಇದು ನಮ್ಮ ದೇಶಕ್ಕೆ, ಜಗತ್ತಿಗೆ. ಯಾಕ ಯಾರಾದ್ರೂ ಏನಾದ್ರೂ ಇವತ್ತು ನಾವು ಈ ಜಾಗಕ್ಕೆ ಬರ್ತಾ ಇದೀವಿ ಅಂದ್ರ ಇವತ್ತು ನೀವು ಕೂಡ ಸಾಕಷ್ಟು ಶಾಸಕರಾಗಿರಿ, ಕೇಂದ್ರದ ಮಂತ್ರಿ ಆಗಿರಿ ಅಂದ್ರ ಈ ಮಾಧ್ಯಮ ಇರ್ಲಿಕ್ಕಂದ್ರೆ ಏನೂ ಆಗ್ತಿದ್ರಿಲ್ಲ. ಈ ಮಾಧ್ಯಮದ ಸಹಾಯ ತಗೊಂಡು ಇಷ್ಟೆಲ್ಲ ಬೆಳೆದಿರಿ. ಆ ಯೂಟ್ಯೂಬ್ನವ್ರಿಗೂ ಏನ್ರಿ ಮಾತನಾಡ್ತೀರಿ, ಕೆಲವೊಂದು ಪತ್ರಿಕಾ ಮಾಧ್ಯಮದವ್ರಿಗೆ ಕೂಡ ಏನ್ರಿ ಮಾತನಾಡ್ತೀರಿ. ಗೌಡ್ರು ಇದೆಲ್ಲ ಸರಿಯಲ್ಲ ಅಂತಕ್ಕಂಥ ಮನವಿಯನ್ನು ಮಾಡಕತ್ತನ್ನ. ಯಾಕಂದ್ರ ಅವ್ರು ನಮ್ಮಲ್ಲಿ ಉಪ್ಪಿಟ್ಟು ತಿನ್ನಾಕ ಬಂದಿರಂಗಿಲ್ಲ. ಇಲ್ಲಿ ಬಂದಾಗ ಅವ್ರ ಮುಂದೆ ಮತ್ತೆ ಸಾಕಷ್ಟು ವಿಷಯಗಳನ್ನ ಪ್ರಸ್ತಾಪ ಮಾಡೋದ ಜಿಲ್ಲೆಯೆಲ್ಲ ಅವರು ವಿಷಯ ಕವರ್ ಮಾಡ್ಬೇಕಾಗಿರ್ತೈತಿ. ಅವ್ರು ಬೇಗನೆ ನಮ್ನ ಯಾವಾಗ ಬಿಡ್ತೀರಿ ಅಂತಕ್ಕಂಥ ಒತ್ತಡದಲ್ಲಿ ಇರ್ತಾರ. ಅವ್ರಿಗೆ ನೀವು ಉಪ್ಪಿಟ್ಟು ಬಗ್ಗೆ ಮಾತನಾಡಿ ಇವತ್ತು ನನಗೆ ಅಷ್ಟೇ ನೀವು ನಮ್ಮ ಪಕ್ಷಕ್ಕೆ ಕಚೇರಿ ಗಟ್ಟ ಅವಮಾನ ಮಾಡಕತ್ತಿಲ್ಲ, ಇವತ್ತು ಇಡೀ ಪತ್ರಿಕಾ ಮಾಧ್ಯಮಕ್ಕೂ ಅವಮಾನ ಮಾಡ್ತಾ ಇದ್ದೀರಿ. ಇವತ್ತು ಆ ಬಿಜಾಪುರ ಉಪ್ಪಿಟ್ಟಕ್ಕೂ ನೀವು ಅನುಮಾನ ಮಾಡ್ತಾ ಇದ್ದೀರಿ. ಬಿಜಾಪುರ ಉಪ್ಪಿಟ್ಟು ಅಂದ್ರ ಅದು ಪ್ರತಿಯೊಂದು ಮನೆಯಲ್ಲಿ ಕೂಡ ಮನೆಯಲ್ಲಿ ತಯಾರಾಗ್ತಕ್ಕಂಥ ವಸ್ತು. ಮನೆಯಿಂದ ಉಪ್ಪಿಟ್ಟು ತರ್ತಾರ ಕಚೇರಿಗೆ ಅಂತಕ್ಕಂಥ ಮಾತನ್ನ ಯಾಕೆ ತರಬಾರ್ದು? ಮನೆಯಿಂದ ಉಪ್ಪಿಟ್ಟು ಹೋಟೆಲ್ಗಳಿಗೆ ಇರ್ತಕ್ಕಂಥ ಉಪ್ಪಿಟ್ಟಿಗೂ ಮನೆ ಉಪ್ಪಿಟ್ಟಿಗೂ ಬಹಳ ಫರಕ್ ಇದೆ. ಅದನ್ನ ಮನೇಲಿ ತರಕ್ ಆಗಿಲ್ಲ. ಇನ್ ಮೇಲೆ ನಾನು ವಿಚಾರ ಮಾಡಿದೀನಿ, ಮನೆಯಿಂದ ತರಬೇಕಂತ ಮಾಡಿಸ್ಬೇಕಂತ ನೀವು ಕೇಳುವ ಮಾತನ್ನು ಕೇಳಿ. ಯಾಕೆ ಮನೆಯ ಊಟ, ಮನೆಯ ಫಲಹಾರ ಅಂದ್ರೆ ಅದಕ್ಕೊಂದು ದೊಡ್ಡ ಶಕ್ತಿ ಇದೆ. ಅದಕ್ಕೆ ನನಗೆ ನೋವು ಆಗ್ತಾ ಇದೆ. ಇವತ್ತು ನಾನು ಮನೆಯನ್ನು ತರಕ್ ಆಗಿಲ್ಲ. ಇಲ್ಲಿ ನಮ್ಮ ಕಚೇರಿಯ ಪಕ್ಕದಲ್ಲಿ ಒಂದು ಸಣ್ಣ ಹೋಟೆಲ್ ಇದೆ, ಅದು ಸ್ವಾಮಿಗಳ ಹೋಟೆಲ್. ಕರಡಿ ಮಠ ತೆಚ್ಚಿಂದ ಒಬ್ರು ಮನೆಯಲ್ಲಿನ ಹೋಟೆಲ್ ಇದೆ. ಸಾಕಷ್ಟು ಅಲ್ಲಿ ಬಿಜಾಪುರ ಜಿಲ್ಲೆ ಬಹಳಷ್ಟು ಜನ ಅಲ್ಲಿದ ಪಾರ್ಸಲ್ ಕೂಡ ತರಿಸ್ಕೋತಾರ. ಸ್ವಚ್ಛವಾಗಿದೆ. ಅಲ್ಲಿ ನಾನು ನಾಷ್ಟ ತರಿಸ್ತೀನಿ. ಉದ್ದೇಶ ಏನಂದ್ರ ದೊಡ್ಡ ಹೋಟ್ಲಿಗೆ ತರಿಸೋಕ್ಕಿಂತ ಅಂತವ್ರಲ್ಲಿ ತಂದ್ರೆ ಅವ್ರಿಗೂ ಒಂದು ಉದ್ಯೋಗ ಸಿಗ್ತೈತೆ ಅಂತ. ಹೋಟ್ಲ್ ಕೂಡ ಉದ್ಯೋಗದಲ್ಲಿ ಅವ್ರು ಒದ್ದೆ ಆಗ್ತಾರ, ಅವ್ರಿಗೆ ಅನುಕೂಲ ಆಗ್ತೈತೆ ಅಂತಕ್ಕಂಥ ವಿಚಾರ ತಗೊಂಡ ಹೋಟೆಲ್ ತರ್ತೀನಿ. ಆದ್ರೆ ಹೋಟೆಲ್ ಮಾಲಕ
ಸ್ವಲ್ಪ ಅಶಕ್ತ ಅಂಗವಿಕಲ ಟೈಪ್ ಇದಾರ ಅವ್ರಿಗೆ ತಂದು ಇಲ್ಲಿ ಸರ್ವಾಜ್ ಮಣ್ಣ ಒಂದೊಂದ್ಸಲ ಏನ್ ಮಾಡ್ತಾನ, ನಾನು ಗಾಡಿ ಒಳಗನ ಹಾಕೊಂಡ್ ಬರ್ತೀನಿ. ನಿಮ್ಗೆ ಯಾರೋ ಕನ್ಫ್ಯೂಸ್ ಮಾಡಿದ, ಮೋಸ್ಟ್ಲಿ ಮನೆಯಿಂದ ತಂದ್ರೆ ತಪ್ಪಲ್ಲ, ನಾ ತಪ್ಪಲ್ಲ, ನೀವು ಮನೆಯಿಂದ ತಂತೀನಿ. ಅದು ಈ ರೀತಿ ನಿಮ್ಗೆ ತಪ್ಪು ಸಂದೇಶವನ್ನು ನೀವು ಪಕ್ಷ, ಯಾಕಂದ್ರೆ ನೀವು ಉಚ್ಚಾಟನೆ ಆಗಿದ್ದೀರಿ, ಪಕ್ಷದ ಕಚೇರಿ ನೀವು ಬರೋದಿಲ್ಲ, ಇಲ್ಲಿ ವ್ಯವಸ್ಥೆ ನಿಮ್ಗೆ ಗೊತ್ತಿಲ್ಲ, ನಿಮ್ಗೆ ಯಾರೋ ತಪ್ಪು ಮಾಹಿತಿಯನ್ನು ಕೊಡ್ತಾ ಇದ್ದ. ನಾನು ಜಿಲ್ಲಾ ಅಧ್ಯಕ್ಷನಾದ ತಕ್ಷಣ ಈ ಕಚೇರಿಯಲ್ಲಿ ನಾನು ಮೊದಲು ಖರೀದಿ ಮಾಡಿದ್ದೆ ಸಿಲಿಂಡರ್ ಮತ್ತು ಗ್ಯಾಸ್. ಇಲ್ಲಿ ಬಂದಂತ ಎಲ್ಲ ಪಕ್ಷದ ಪದಾಧಿಕಾರಿ ಇರ್ಬೋದು, ಜಿಲ್ಲೆಯಿಂದ ಯಾರೇ ಪಕ್ಷದ ಅಭಿಮಾನಿಗಳು ಬಂದ್ರ ನಾನು ಇಲ್ಲಿ ಸಕ್ರಿ ಚಾ ಪುಡಿ ಅಂತ ಇದ್ದೇ ಇರ್ತೈತಿ. ಇಲ್ಲ ಪ್ಯೂರ್ ಹಾಲಿನಲ್ಲೇ ಚಾ ಮಾಡ್ತೀವಿ, ನೀರ್ ಹಾಕೊಡಕ್ ಹೇಳಿದ್ದೀನಿ, ಬರೀ ಹಾಲಿನಲ್ಲೇ ಚಾ ಮಾಡಿ ಕೊಡ್ತಕ್ಕಂತ ವ್ಯವಸ್ಥೆ ಕೂಡ ನಾವು ಮಾಡಿದೀವಿ. ಈ ರೀತಿ ನಮ್ಮ ಪಕ್ಷದ ಕಚೇರಿಯಲ್ಲಿ ಎಲ್ಲ ಸುಚಿದ್ಧವಾಗ್ಯದ. ಮತ್ತೆ ಏನ್ರೆ ಈ ರೀತಿ ನಿಮ್ಮ ಮಾತನಾಡ್ತಕ್ಕಂತ ಮಾತುಗಳು, ಯಾಕಂದ್ರೆ ನಿಮ್ ಬಗ್ಗೆ ನನಗ ನೋವಾಗತೈತಿ. ಯಾಕಂದ್ರೆ ಬಿಜಾಪುರ ಜಿಲ್ಲೆ ಜನತೆ ಮಾತಾಡ್ತಿರ್ತಾರ, ನಿಮಗ್ ಹೇಳಂಗಿಲ್ಲ, ನನಗೆ ಹೇಳ್ತಾರ ಅವ್ರು. ಏನ್ರಿ ನಮ್ ಬಸನಗೌಡ ಪಾಟೀಲ್ರು ಅವ್ರ ಬಾಯಿ ಈ ರೀತಿ ಮಾತನಾಡೋದ್ರಿಂದ ಅವ್ರ ಇನ್ನ ಬೆಳವಣಿಗೆ ಆಗ್ಬೇಕಾಗಿತ್ತು, ಅವ್ರ ಕುಂಠಿತ ಹಾಕೈತಾರ ಸಾಕೈತಾರ. ಅದಕ್ಕ ನಾನ್ ನಿಮಗ್ ಮನವಿ ಮಾಡ್ತನು, ಪ್ರತಿಯೊಂದು ಮಾತನಾಡುವಂತ ಸಂದರ್ಭದಲ್ಲಿ ಸುಳ್ಳುಗಳನ್ನ ಏನ್ ಮಾಡ್ರಿ. ಈಗ ವಿ ಎಸ್ ಯಡಿಯೂರಪ್ಪರ ಬಗ್ಗೆ, ಬಿ ವೈ ವಿಜಯೇಂದ್ರ ಬಗ್ಗೆ ಕೆಲವೊಂದು ಸುಳ್ಳುಗಳನ್ನ ಹೇಳಿಬಿಟ್ರಿ. ಸ್ಟಾರ್ಟಿಂಗ್ ಅವರ ಅಧಿಕಾರ ಇಳಿಸಾಕ್ ಪ್ರಯತ್ನ ಮಾಡಿದ್ರಿ ಮುಖ್ಯಮಂತ್ರಿ. ಆ ಸುಳ್ಳುಗಳನ್ನು ಮುಚ್ಚಲಾಕ ದಿನನಿತ್ಯ 100 ಸುಳ್ಳು, ಒಂದ್ ಸುಳ್ಳು ಮುಚ್ಚಾಕ 100 ಸುಳ್ಳು ಹೇಳ್ಬೇಕಂತ ಏನ್ ಮಾತದ. ಹಾಗೆ ನೀವು ಸುಳ್ಳುಗಳನ್ನ ಹೇಳಿ ಮುಚ್ಚಾಕ್ ಹೋಗೈತೆ, ಆಗೋದಿಲ್ಲ. ಬೇಗನೆ ತಾವು ಇದ್ರ ಬಗ್ಗೆ ಬದಲಾವಣೆ ಆಗಿ, ಯಾಕಂದ್ರೆ ಮತ್ತೆ ಹೆಚ್ಚಿಗೆ ಮಾತನಾಡಿದ್ರೆ ಕೆಲವೊಂದು ಕಮೆಂಟ್ಸ್ ಬರೀತಾರೆ ಕೆಲವೊಬ್ರು, ಅವ್ರಿಗೂ ಕೂಡ ನಾನು ಮನವಿ ಮಾಡ್ತೀನಿ. ನಾನು ಈ ಪತ್ರಿಕೆ ಗೋಷ್ಠಿ ಮಾಡಿದ ತಕ್ಷಣ, ಜಿಲ್ಲಾ ಅಧ್ಯಕ್ಷನಾದ ತಕ್ಷಣ ನನ್ನ ಡ್ಯಾನ್ಸ್, ನನ್ನ ಗೆಳೆಯನ್ನ ಹುಟ್ಟುಹಬ್ಬದಲ್ಲಿ ಒಂದು ಡ್ಯಾನ್ಸ್ ಮಾಡಿದ್ನೆ, ನಾ ಈಗೂ ಮಾಡ್ತೀನಿ. ನಾನು ಅವ್ರ ಬಿಡೋದಿಲ್ಲ. ನಾನು ಆ ಡ್ಯಾನ್ಸ್ ವಿಡಿಯೋ ನಾನು ನೋಡ್ಬೇಕಾಗಿತ್ತು. ನಾ ಈ ಬಹಳಷ್ಟು ಫ್ರೆಂಡ್ಸ್ಗೆ ನೀವು ವಿಡಿಯೋ ಸಿಕ್ಕಿದ್ದಿಲ್ಲ, ಆ ವಿಡಿಯೋ ವೈರಲ್ ಮಾಡಿದಂತವ್ರಿಗೆ ಧನ್ಯವಾದ ಹೇಳ್ತಾನ. ಯಾಕಂದ್ರೆ ಒಂದು ನೋವು ಏನದ ಅಂದ್ರ, ವಿಡಿಯೋ ಹಿಡಿದು ಬರ್ಬೇಕಾಗಿತ್ತು. ಅದು ಅದನ್ನ ಆಲ್ಟ್ರೇಷನ್ ಮಾಡಿ ಅದ್ರಾಗ ಹಾಡುಗಳು, ಬೇರೆ ಬೇರೆ ಹಾಡುಗಳನ್ನ ಕೂಡಿಸಿ ಅದನ್ನೇನು ಆಕಾರ ನೀವು ಬಂದ್ ಮಾಡಿ ಕಳಿಸಿರ್ಲೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಯಾಕಂದ್ರೆ ರಾಜಕಾರಣ ಮಾಡ್ಬೇಕು, ರಾಜಕಾರಣ ಮಾಡ್ಲಿಕ್ಕೆ ಸಾಕಷ್ಟು ರಾಜಕೀಯ ವಿಷಯಗಳ ಕುರಿತು ಚರ್ಚೆ ಮಾಡ್ಲಿಕ್ಕೆ ವಿಷಯಗಳಿರ್ತಾವ. ಅದನ್ನ ಬಿಟ್ಟು ವೈಯಕ್ತಿಕ ಬರ್ತಕ್ಕಂತ ರಾಜಕಾರಣ ಬಿಜಾಪುರದಲ್ಲಿ ಬಾಳ್ ನಡೀತಾ ಇದೆ. ಇದು ನಮ್ಗೆ ಅಷ್ಟೇ, ನಾವು ಪಕ್ಷ ಎಲ್ಲರಿಗೂ ನಾನು ಮನವಿ ಮಾಡ್ತೀನಿ, ಈ ರಾಜಕಾರಣ ವೈಯಕ್ತಿಕ ಹೋಗ್ಬಾರ್ದು ಅಂತಕ್ಕಂಥ, ರಾಜಕೀಯ ವಿಷಯ ಕೂಡ ನೀವು ಚರ್ಚೆ ಮಾಡ್ರಿ ಅಂತಕ್ಕಂಥ ಮಾತನ್ನ ಹೇಳಿ, ಕಮೆಂಟ್ ಬರೆಯೋರು ಕೂಡ ನೀವು ಕಮೆಂಟ್ ಬರಿಬೇಕು. ನಾನು ವಿರೋಧವಾಗಿಯೇ ಕಮೆಂಟ್ ಬರೀರಿ. ಆ ಕಮೆಂಟ್ ಹೆಂಗಿರ್ಬೇಕಂದ್ರ ನಿಮ್ಮ ವ್ಯಕ್ತಿತ್ವ ವೃದ್ಧಿ ಆಗ್ಬೇಕು, ನೀವು ಒಬ್ಬ ನಾಯಕ ಹೊರಗೆ ಬರ್ಬೇಕು ಅಂತಕ್ಕಂತ ಆ ಕಮೆಂಟ್ ಬರೆಯೋರು ಕೂಡ ನಾನು ಮನವಿ ಮಾಡ್ತೀನಿ. ನೀವು ಕೆಟ್ಟ ಕಮೆಂಟ್ ಬರೀರಿ, ನನ್ನ ಬಗ್ಗೆ ವೈಯಕ್ತಿಕ ಮಾಡ್ರಿ. ನಾ ಎಲ್ಲದಕ್ಕೂ ಗಟ್ಟಿಯಾಗಿ ನಾನು ಈ ಪಕ್ಷವನ್ನು ಕಟ್ತೀನಿ. ಈ ಕುರ್ಚಿ ನನಗೆ ಎಲ್ಲಿ ಎಷ್ಟು ಇರೋದು ಮುಖ್ಯ ಅಲ್ಲ. ಈ ಕುರ್ಚಿ ನಾನ್ ದೊಡ್ಡವಲ್ಲ. ಈ ಕುರ್ಚಿ ಬಹಳ ದೊಡ್ಡದ. ಈ ಕುರ್ಚಿಗೆ ನಾ ಅನ್ಯಾಯ ಮಾಡ್ಲಂಗ ಈ ಪಕ್ಷ ಸಂಘಟನೆಯಲ್ಲಿ ಕೆಲಸ ಮಾಡ್ತೀನಿ. ಇದೇ ರೀತಿ ನೀವು ನಮ್ಮ ಪಕ್ಷದ ಬಗ್ಗೆ, ನಮ್ಮ ಪಕ್ಷದ ಕಚೇರಿ ಬಗ್ಗೆ, ನಮ್ಮ ಇದ್ರ ಬಗ್ಗೆ ನೀವೇನಾದ್ರೂ ತಪ್ಪು ಹೇಳಿದ್ ಕೊಟ್ರೆ ಅದನ್ನ ನಾನು ಪ್ರತಿ ಸಲ ಕ್ಲಿಯರ್ ಮಾಡ್ತೀನಿ ಅಂತಕ್ಕಂತ ಒಂದು ಮಾತನ್ನು ಕೂಡ ಅವ್ರಿಗೆ ಹೇಳುವ ಮೂಲಕ ನಾನು ಇಷ್ಟ ಹೇಳಿ ಬಸನಗೌಡ ಪಾಟೀಲ್ ಯತ್ನಾಳಿಗೆ ನಾ ಮನವಿ ಮಾಡ್ತನು, ನೀವು ಬದಲಾವಣೆ ಆಗ್ಬೇಕು, ನಿಮ್ಮ ಮಾರ್ಗದಲ್ಲಿ ಬದಲಾವಣೆ ಆಗ್ಬೇಕಂತಕ್ಕಂಥ ಮನವಿ ಮಾಡ್ಕೊಂಡ ಪತ್ರಿಕಾಗೋಷ್ಠಿಯನ್ನು ಮುಗಿಸಿ.